ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನೇನೋ ಮಾಡಿದ್ನಲ್ಲ, ಏನ್ ಮಾಡಿದೆ? ಸರಿ ಸರಿ ಬರ್ರಿ ಹಂಗಾರೆ ಊಟಕ್ಕೆ ಹೋಗ್ಬಾ. ಏನಾಯ್ತು ಮಾವ? ಏನಿಲ್ಲ ಪಾರು, ಬಹು ಕಷ್ಟ ಅಂತ ಬಂದಾಗ ಮನ್ಸ ಖುಷಿ ತಂದ್ಪಾರು. ಆದ್ರೆ ಖುಷಿ ಬಂದಾಗ್ಲೂ ಮನ್ಸ ಕುಸ್ತೋಯ್ತಾನೆ. ಈ ಬಡಜೀವಗಳಿಗೆ ಈ ಕಷ್ಟನ ತಡ್ಕೊಳ್ಳೋ ಶಕ್ತಿ ಇರ್ತೈತೆ. ಅದೇ ಒಂದೇ ಸಮಕ್ಕೆ ಬಹು ಖುಷಿಯಾಗ್ಬಿಟ್ರು ಭಯ 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 ಆಯ್ತದ ಪಾರು. ಮಾವ, ಕೆಟ್ಟ ಕೆಲಸ ಮಾಡೋರ್ಗೆ ಕೆಟ್ಟದಾಗತ್ತೆ ಹೊರತು ಒಳ್ಳೆ ಕೆಲಸ ಒಳ್ಳೆ ಬುದ್ಧಿ ಇರೋರ್ಗಲ್ಲ. ನೀನಿನ್ನೂ ಹಸ್ಕುಸಷ್ಟೆ ಪವಿತ್ರವಾಗಿರೋ ವ್ಯಕ್ತಿ, ನಿನ್ಗಿನ್ನೂ ಒಳ್ಳೇದೇ ಆಗತ್ತೆ. ಆದರೆ ನಾಳೆಗೆ ರತ್ನನೂ ಹೊಂಟೋಯ್ತಲ್ಲ ಪಾರು. ಅವಳು ಹೋಗನ್ನ ತಡ್ಕೊಳ್ಳಿ. ನಾನು ಅವಳನ್ನ ಕಳಿಸ್ಕೊಡೋದು ಯೋಚನೆ ಮಾಡಿದ್ರೆ ನಂಗೆ ದುಃಖ ಆಯ್ತದ ಪಾರು. ನಂಗೆ ಚಿಂತೆ ಆಯ್ತೈತೆ. ಏನು ಮಾವ ನೀನು? ಅಲ್ಲ ಮಾವ, ಇಷ್ಟು ದಿನ ನಿನ್ನ ತಂಗಿನ ಮದುವೆ ಮಾಡಿಕೊಡೋದು ನಿನ್ನ ಕನಸಾಗಿತ್ತು. ನಾಳೆ ನಿನ್ನ ಕನಸು ನನಸಾಗ್ತಿದೆ. ನೀನು ಖುಷಿ ಪಡೋದು ಬಿಟ್ಟು ದುಃಖ ಪಡ್ತಾ ಇದೆಯಲ್ಲ, ದೊಡ್ಡ ಮಾವ ನೀನು. ದಿಟಪರ್ ನನ್ನ ದಡ್ಡನೆಯ ಎತ್ತೋಳು ಬಿಟ್ಟೋಗೋಳೆ. ಈ ಮಕ್ಕಳನ್ನೆಲ್ಲ ಹೆಂಗ್ ಸಾಕ್ತೀಯಾ ಅಂತ ಕೇಳ್ತಿದ್ರು. ಅದ್ಯಾವುದಕ್ಕೂ ಕಿವಿನೇ ಕೊಡ್ಲಿಲ್ಲ. ತಂಗಿರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತಿರುಸ್ತಿದ್ಯಲ್ಲ. ಒಂದಿನ ಅವರೆಲ್ಲರೂ ಮದುವೆ ಆಗಿ ಗಂಡನ ಮನೆಗೆ ಹೊಂಟೋಯ್ತಾರೆ. ಇರುತ್ತಿ ಕಮ್ಮಿ ಮಾಡುವಂತಲೂ ಹೇಳಿದ್ರು. ಯಾರ ಮಾತನ್ನು ಕಿವಿಗೆ ಹಾಕಲಿಲ್ಲ ಪಾರು. ನನ್ನ ದಡ್ಡನಾಗಿದ್ದಕ್ಕೆ ಅವ್ರ ಮಾತು ಏನು ಕೇಳಲಿಲ್ಲ. ಅಕಸ್ಮಾತ್ ನನ್ನ ಬುದ್ಧಿವಂತ ಆಗ್ಬಿಟ್ಟಿದ್ದೆ, 4 ಜನರ 4 ಮಾತು ಕೇಳಿದ್ವಿ. ಏನಾಯ್ತಿದ್ನೋ ಜೀವ. ಈ ಚಿಕ್ಕ ಬದುಕನ್ನ ದೊಡ್ಡದಾಗಿ ಬದುಕೋದಕ್ಕೆ ಸ್ಫೂರ್ತಿ ನಮ್ಮಣ್ಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ